ನೀವ್ ಮಿಸ್ಟೇಕ್ ಮಾಡ್ಕೋಬೇಡಿ. ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕು ಮೂಡಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ನರಹರಿ, ಏನಂತೆ ಅವನ ಪ್ರಾಬ್ಲಮ್? ನಾನೇ ಅವ್ರ ಪ್ರಾಬ್ಲಮ್. ನೀನಾ? ಯಾರಾದ್ರೂ? ಮಂಜರಿ, ನಮ್ಮನೆಗೆ ಬಂದಿರೋ ಅತಿಥಿ ಕಣ್ಣೀರ್ ಹಾಕ್ಬಾರ್ದು. ಅದೇ ಸಮಸ್ಯೆ ಆಗಿರೋದು ಇವಾಗ. ಅತಿಥಿ ಅಂದ್ಮೇಲೆ ಯಾವಾಗ ಹೋಗ್ಬೇಕು ಅನ್ನೋದನ್ನು ಹೇಳ್ಬೇಕು. ಇವಾಗೇನು ನೀನು ಅತಿಥಿಯಾಗಿ ಈ ಮನೇಲಿರೋದು ಎಲ್ರಿಗೂ ಪ್ರಾಬ್ಲಮ್ ಅಂತ? ಒಂದ್ ಕೆಲಸ ಮಾಡು, ಇನ್ಮೇಲೆ ಯಾರಾದ್ರೂ ಕೇಳಿದ್ರೆ ನಾನು MLA ನರಸಿಂಹರಾವ್ ಅವರ PRO ಅಂತ ಹೇಳು. ಇನ್ಮೇಲೆ ನಿನ್ನ ಡೆಸಿಗ್ನೇಷನ್ ಏನು ಗೊತ್ತಾ? ನೀನು ನನಗೆ ಅಡ್ವೈಸರ್. ಏನು? ನಾಣಿ, ನಾನು ಎಷ್ಟು ಜನ PROಗಳನ್ನ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೋಬಹುದು, ನನ್ನ ಇಷ್ಟ. ಅವಳು ನಿನಗೆ ಫೋನೇ ಮಾಡಿಲ್ಲ ಅಂದ್ಲು. ನಾನು ಹೇಳಿರ್ಲಿಲ್ವಾ, ಈ ನಡುವೆ ಅವಳು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ನೀನ್ ಯಾಕೆ ಇದನ್ನೆಲ್ಲ ಕೇಳಕ್ ಹೋದೆ? ಯಾಕೆ ಅಂದ್ರೆ ನೀ ನನ್ ಗಂಡ. ಪಾಪ ನೀನೇ ನನ್ನ ಹತ್ರ ಏನು ಮುಚ್ಚಿಡ್ದೆ ಎಲ್ಲಾ ವಿಷಯ ಹೇಳ್ತೀಯ. ಅವಳು ನಿನ್ ಬಗ್ಗೆ ಮುಚ್ಚಿಡ್ತಾಳೆ ನನ್ನ ಹತ್ರ. ಸಾವಿತ್ರಿ ಹೀಗ್ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಅಮೃತ, ಅವ್ರ ಕಾರಣಕ್ಕೆ ನಾವು ಮನಸ್ತಾಪ ಮಾಡ್ಕೋಬಾರ್ದು. ಓಕೆ? ಎಲ್ಲಿ ನಗು? ಮಂಜರಿ ಈ ಮನೇಲಿ ಯಾಕೆ ಇಷ್ಟು ದಿನ ಇದ್ದಾಳೆ ಅಂತ ಕೆಲವರು ಆಕ್ಷೇಪ ಇದೆ. ಬಂದವಳು ಬರೀ ಅತಿಥಿಯಾಗಿದ್ರೆ ಈ ಆರೋಪಕ್ಕೆ ಅರ್ಥ ಇರುತ್ತೆ. ಆದರೆ ಇವಳು ಬರೀ ಅತಿಥಿ ಅಲ್ಲ, ನನ್ನ PRO. ಇನ್ಮೇಲೆ ಇದ್ರ ಬಗ್ಗೆ ಯಾವ ಚರ್ಚೆನೂ ಬೇಕಾಗಿಲ್ಲ. ಅಣ್ಣ, ಮಂಜರಿ ಈ ಮನೇಲಿ ಇರೋದ್ರ ಬಗ್ಗೆ ನಮ್ಗೆ ಯಾರಿಗೂ ಆಕ್ಷೇಪ ಇಲ್ಲ. ಆದ್ರೆ ಅವಳು ಇಲ್ಲಿದ್ದು ಅವಳು ಕೊಡೋ ಸಲಹೆ ಅಪಾಯಕಾರಿ ಅಂತ ನಮಗೆಲ್ಲ ಅನಿಸ್ತಾ ಇದೆ. ಬೇರೆಯವ್ರಿಗೆ ಅಪಾಯಕಾರಿಯಾಗಿರ್ಬೋದು, ಆದ್ರೆ ನನಗೆ ಸಹಾಯಕವಾಗಿದೆ. ನಿನ್ನ ರಾಜಕೀಯ ನಿಲುವೇ ಬದಲಾಗ್ಬಿಟ್ಟಿದೆಯಲ್ಲ, ಎಥಿಕ್ಸೇ ಇಲ್ಲ ನಿನ್ಗೀಗ. ನಿನಗೆ ರಾಜಕೀಯ ಏನ್ ಗೊತ್ತಾಗುತ್ತೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಹುದು, ಆದ್ರೆ ಮನೆಗೆ ಬಿರುಗಾಳಿ ಬಾ ಅಂತ ಯಾಕೆ ಬರ್ಮಾಡ್ಕೋಬೇಕು? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ನೀನು? ಇಂದ್ರಜಿತ್ನ ಕರೆಸ್ಕೊತಾ ಇದೆಯಂತೆ, ಅದು ಇವಳದೇ ಸಲಹೆನಾ? ಅದು ನನ್ನ ನಿರ್ಧಾರ. ಅದಕ್ಕೆ ಇಂದ್ರಜಿತ್ತೇ ಬೇಕಾ? ಅವನು ಯಾರು, ಎಂಥವನು, ಈ ಮನೆಗೆ ಏನ್ ಮಾಡಿದಾನೆ ಅಂತ ಗೊತ್ತಿದ್ದೆ ಕರ್ಸ್ಕೊತಾ ಇದ್ದೀನಿ. ಶಾಪಿಂಗ್ ಮುಗಿದ್ಮೇಲೆ ಸಾವಿತ್ರಿನ ಮೀಟ್ ಮಾಡ್ತಾ ಇದ್ದೀನಿ. ಯೋಚನೆ ಮಾಡು ಅಮೃತ, ನಿನಗಿದೆಲ್ಲ ಬೇಕಾ? ನನ್ನನ್ನು ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ಬೇಡ ಆರ್ಯನ್. ನಾನೇನ್ ನ್ಯೂಸ್ಲೆಸ್ ಅಲ್ಲ. ರಾಜಕೀಯ ನಿನ್ ರಕ್ತದಲ್ಲೇ ಇದೆ, ಅದೇ ಭಯ. ಆರ್ಯನ್, ಅಮೃತ, ಸಾವಿತ್ರಿ ಜೊತೆ ಮಾತಾಡುವಾಗ ನನ್ನ ವಿಷಯ ಏನಾದ್ರೂ ಬಂದ್ರೆ? ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ, ಬಾಯ್. ಯಾರು? ಬಾ ಇಂದ್ರಜಿತ್. ಇಂದ್ರಜಿತ್, ಬಾ ಇಂದ್ರಜಿತ್.